ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ ಸೆಕೆಂಡ್ನಲ್ಲಿ ಟೋಟಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ ಅನ್ನೋ ಒಂದು ಕಾನ್ಸೆಪ್ಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಫಾರ್ಮೆಟ್ ಬರ್ತಿದ್ದೀನಿ, ನೀವು ಫಾರ್ಮೆಟನ್ನು ನೀಟಾಗಿ ಬರ್ಕೊಳ್ಬೇಕಾಗತ್ತೆ. ಮೇನ್ ಎಕ್ಸಾಮ್ನಲ್ಲಿ ನೀಟಾಗಿ ಫಾರ್ಮೆಟ್ ಬರೆದ್ರೆ ನಿಮಗೆ 7 to 8 ಮಾರ್ಕ್ಸ್ ಕೊಡ್ತಾರೆ. ಸೊ ಈ ಪ್ರಾಬ್ಲಮನ್ನು ನಿಮಗೆ ಎಕ್ಸಾಮ್ನಲ್ಲಿ 10 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಟೋಟಲ್ ಇನ್ಕಮ್ ಅಂತಂದರೆ ಟ್ಯಾಕ್ಸ್ನಲ್ಲಿ ಒಬ್ಬ ಅಸಸ್ಸಿಯ ಒಟ್ಟು ಆದಾಯ ಎಷ್ಟು, ಆ ಆದಾಯಕ್ಕೆ ಅವನು ಗೌರ್ಮೆಂಟಿಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಫೈಂಡ್ ಔಟ್ ಮಾಡೋದೇ ಟೋಟಲ್ ಇನ್ಕಮ್ ಮತ್ತು ಟ್ಯಾಕ್ಸ್ ಲಯಬಿಲಿಟಿ ಕಾನ್ಸೆಪ್ಟ್. ಯಾವಾಗಲೂ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾದ್ರೆ ಹೇಗೆ ಅಂತಂದರೆ ಅವನ ಒಟ್ಟು ಇನ್ಕಮ್ಮಿಗೆ ಅವನು ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗತ್ತೆ. ಹಾಗಾದರೆ ಒಟ್ಟು ಇನ್ಕಮ್ ಅಂತಂದರೆ ಅವನ ಸ್ಯಾಲ್ರಿ ಇನ್ಕಮ್ ಹೌದು, ಹೌಸ್ ಪ್ರಾಪರ್ಟಿ ಇನ್ಕಮ್, ಬಿಸ್ನೆಸ್ ಇನ್ಕಮ್, ಕ್ಯಾಪಿಟಲ್ ಗೇನ್, ಅದರ್ ಸೋರ್ಸ್ ಎಲ್ಲ ಇನ್ಕಮ್ಮಿಗೂ ಸೇರಿಸಿ ಎಲ್ಲ ಇನ್ಕಮನ್ನು ಸೇರಿಸಿ ಏನು ಇನ್ಕಮ್ ಆಗುತ್ತೋ ಅದು ಟೋಟಲ್ ಇನ್ಕಮ್ ಆಗುತ್ತೆ. ಆ ಟೋಟಲ್ ಇನ್ಕಮಿಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಫೈಂಡ್ ಔಟ್ ಮಾಡೋದೇ ಟ್ಯಾಕ್ಸ್ ಲಯಬಿಲಿಟಿ ಕಾನ್ಸೆಪ್ಟ್. ಸೊ ನಾನು ಇಲ್ಲೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆ ಕ್ವಶನ್ ಪೇಪರ್ ಪ್ರಾಬ್ಲಮನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ. ನಿಮಗೆ ಈ ಫಾರ್ಮೆಟ್ ಹಾಗೆ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ರೇಟ್ ಎಲ್ಲ ಇರುತ್ತೆ, ಅದೆಲ್ಲ ಹೇಗೆ ಅಪ್ಲೈ ಮಾಡಬೇಕು, ಸ್ಲ್ಯಾಬ್ ಎಲ್ಲ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಿಮಗೆ ಪ್ರಾಬ್ಲಮ್ ಮಾಡ್ತಾನೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದೆ. ಮಿಸ್ಟರ್ ಕರಿಬಸಪ್ಪ ಈಸ್ ಎ ಬಿಸ್ನೆಸ್ ಮ್ಯಾನ್. ಕರಿಬಸಪ್ಪ ಅನ್ನೋರೊಬ್ಬರು ಬಿಸ್ನೆಸ್ ಮ್ಯಾನ್. ಅವರು ತಮ್ಮ ಇನ್ಕಮಿನ ಡೀಟೇಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಇನ್ಕಮಿನ ಡೀಟೇಲ್ಸನ್ನು ನೋಡಿಕೊಂಡು ನೀವು ಟ್ಯಾಕ್ಸ್ ಲಯಬಿಲಿಟಿಯನ್ನು ಫೈಂಡ್ ಔಟ್ ಮಾಡಬೇಕು. ಟ್ಯಾಕ್ಸ್ ಲಯಬಿಲಿಟಿ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ ಫಸ್ಟು ನೀವು ಟೋಟಲ್ ಇನ್ಕಮನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಬಿಸ್ನೆಸ್ ಇನ್ಕಮ್ ಕೊಟ್ಟಿದ್ದಾರೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್, ಒಂದಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ನೀವು ಏನು ಕಂಡುಹಿಡಬೇಕು ಅಂತಂದರೆ ಕರಿಬಸಪ್ಪ ಅವರ ಒಟ್ಟು ಆದಾಯ ಎಷ್ಟು, ಹಾಗೆಯೇ ಆ ಆದಾಯಕ್ಕೆ ಅವರು ಗೌರ್ಮೆಂಟಿಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದನ್ನು ನೀವು ಕಂಡುಹಿಡಿಬೇಕಾಗತ್ತೆ. ಸೊ ಫಾರ್ಮೇಟ್ ವೈಸೇ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. ಸೊ ಯಾವಾಗಲೂ ಫಸ್ಟ್ ಏನು ಬರೀಬೇಕು ಅಂತಂದರೆ ಹೆಡ್ಡಿಂಗ್ ಬರ್ಕೊಳ್ಬೇಕು. ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಹೆಡ್ಡಿಂಗ್ ಬರ್ಕೊಳ್ಬೇಕು. ಹೆಡ್ಡಿಂಗ್ ನಾನು ಬರ್ಕೊಂಡಿದ್ದೀನಿ, ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ಫಸ್ಟು ನಾವೀಗ ಟೋಟಲ್ ಇನ್ಕಮನ್ನು ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಎಲ್ಲ ಚಾಪ್ಟ್ರು ಹೆಡ್ಡಿಂಗ್ ಬರೆದ್ರೆ ಆಯಿತು. ಸೊ ಚಾಪ್ಟರ್ ಹೆಡ್ಡಿಂಗ್ ಯಾವುದು? ಇನ್ಕಮ್ ಫ್ರಮ್ ಸ್ಯಾಲರಿ. ಸೊ ಕ್ವಶನಲ್ಲಿ ನೀವು ಗಮನಿಸಬೇಕು, ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಏನಾದರೂ ಕೊಟ್ಟಿದ್ದರೆ ನೋಡಿ, ಇಲ್ಲಿ ಬಿಸ್ನೆಸ್ ಇನ್ಕಮ್ ಇದೆ, ಹೌಸ್ ಪ್ರಾಪರ್ಟಿ ಇನ್ಕಮ್ ಇದೆ, ಗೌರ್ಮೆಂಟ್ ಸೆಕ್ಯೂರಿಟೀಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್. ಏನಾದರೂ ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಕೊಟ್ಟಿದ್ದರೆ ಆ ಅಮೌಂಟನ್ನು ಬರೀಬೇಕು. ಬಟ್ ಏನಾದರೂ ಓನ್ಲಿ ಸ್ಯಾಲ್ರಿ ಅಂತ ಕೊಟ್ಟಿದ್ದರೆ, ಅಥವಾ ಸ್ಯಾಲ್ರಿ ರಿಸೀವ್ಡ್ ಫ್ರಮ್ ಇನ್ಫೋಸಿಸ್, ಸ್ಯಾಲ್ರಿ ರಿಸೀವ್ಡ್ ಫ್ರಮ್ ಅಮೆಝಾನ್, ಆ ಥರದ್ದು ಏನಾದರೂ ಕೊಟ್ಟಿದ್ದರೆ, ಪರ್ ಮಂತ್ ಏನಾದರೂ ಕೊಟ್ಟಿದ್ದರೆ ಪರ್ ಆ್ಯನಮ್ಮಿಗೆ ಕನ್ವರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ತಿಂಗಳಿಗೆ 50,000 ರೂಪಾಯಿ ಸಂಬಳ, ವರ್ಷಕ್ಕೆ ಎಷ್ಟಾಗುತ್ತೆ? 12×5 60, 6 ಲಕ್ಷ ರೂಪಾಯಿ ವರ್ಷಕ್ಕಾಗತ್ತೆ. ನೀವು ಇಲ್ಲಿ ಒಂದು ವರ್ಷದ ಅಮೌಂಟ್ ಬರೀಬೇಕು. ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತಲೇ ಕೊಟ್ಟರೆ ಡೈರೆಕ್ಟಾಗಿ ಬರೀಬೇಕು. ಬರೀ ಸ್ಯಾಲ್ರಿ ಅಂತ ಏನಾದರೂ ಕೊಟ್ಟರೆ ಸ್ಟ್ಯಾಂಡರ್ಡ್ ಡಿಡಕ್ಷನನ್ನು ಕಳೆದು ಬರೀಬೇಕು. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಯಾವಾಗಲೂ ಸ್ಯಾಲ್ರಿ ಎಷ್ಟು ಅಂತಂದರೆ 50,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್. 50,000 ರೂಪಾಯಿ ಕಳೆದು ಬರೆದ್ರೆ ಆಯಿತು. ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತಲೇ ಕೊಟ್ಟಿದ್ದರೆ ಡೈರೆಕ್ಟಾಗಿ ಬರೀಬೇಕು. ಸ್ಯಾಲ್ರಿ ಅಂತ ಕೊಟ್ಟಿದ್ದರೆ ವರ್ಷದ ಸ್ಯಾಲ್ರಿ ಬರೆದು ಅದರಲ್ಲಿ 50,000 ರೂಪಾಯಿ ಕಳೆದು ಬರೀಬೇಕಾಗತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ಇನ್ಕಮ್ ಫ್ರಮ್ ಸ್ಯಾಲ್ರಿ ಕೊಡಲಿಲ್ಲ. ದೆನ್ ಈ ಸೆಮ್ಮಲ್ಲಿ ಇದು ಲಾಸ್ಟ್ ಸೆಮ್ಮಿನ ಚಾಪ್ಟರ್ ಇನ್ಕಮ್ ಫ್ರಮ್ ಸ್ಯಾಲ್ರಿ. ಈ ಸೆಮ್ಮಲ್ಲಿರುವಂಥ ಚಾಪ್ಟರ್ ಯಾವುದು? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತಂದರೆ ನೀವು ಯಾವ್ದಾದ್ರು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದು ಅಥವಾ ಯಾವುದೋ ಕಾರ್ಪೊರೇಟಲ್ಲೆಲ್ಲ ವರ್ಕ್ ಮಾಡ್ತಿರ್ತೀರ, ಆವಾಗ ಎಂಪ್ಲಾಯರಿಂದ ತಗೊಳ್ಳೋಂಥ ಸಂಬಳ ಇನ್ಕಮ್ ಫ್ರಮ್ ಸ್ಯಾಲ್ರಿ, ಅದಕ್ಕೆ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು. ದೆನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತಂದರೆ ನಿಮ್ಮ ಮನೆ ನೀವೇನಾದರೂ ಬಾಡಿಗೆ ಕೊಟ್ಟರೆ ಅವಾಗ ಇನ್ಕಮ್ ಆಗುತ್ತೆ, ಅದಕ್ಕೂ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗತ್ತೆ. ನೋಡಿ ಕ್ವಶನಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತಲೇ ಕೊಟ್ಟಿದ್ದಾರೆ 24,000. ಸಪೋಸ್ ಏನಾದರೂ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕೊಟ್ಟಿದ್ದರೆ 30% ಸ್ಟ್ಯಾಂಡರ್ಡ್ ಡಿಡಕ್ಷನನ್ನು ಲೆಸ್ ಮಾಡಿ ಬರೀಬೇಕು. 1 lakh ಕೊಟ್ಟಿದ್ರೆ 1 lakh ಮೈನಸ್ 30% 70,000 ಬರೀಬೇಕು. ಯಾವಾಗ ಡೈರೆಕ್ಟಾಗಿ ಬರೀಬೇಕು? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕೊಟ್ಟರೆ ಡೈರೆಕ್ಟ್, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕೊಟ್ಟರೆ 30% ಲೆಸ್ ಮಾಡಿ ಬರೆಯುವಂಥದ್ದು. ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಯಿತು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಯಿತು. ನೆಕ್ಸ್ಟ್ ಇದ್ದಿದ್ದು ಚಾಪ್ಟರ್ ಯಾವುದು? ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಬಿಸ್ನೆಸ್ ಮಾಡಿ ಏನಾದರೂ ಇನ್ಕಮ್ ಆಗ್ತಾ ಇದ್ದರೆ ಅದಕ್ಕೂ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗತ್ತೆ. ಕ್ವಶನಲ್ಲಿ ಬಿಸ್ನೆಸ್ ಇನ್ಕಮ್ ಅಂತ ಕೊಟ್ಟಿದ್ದಾರೆ. ಬಿಸ್ನೆಸ್ಸನ್ನು ಯಾವಾಗಲೂ ಡೈರೆಕ್ಟಾಗಿ ಬರೀಬೇಕು. 5,44,500. ಸೊ ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಯಿತು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಯಿತು, ಇನ್ಕಮ್ ಫ್ರಮ್ ಬಿಸ್ನೆಸ್ ಆಯಿತು. ನೆಕ್ಸ್ಟ್ ಇದ್ದಿದ್ದು ಚಾಪ್ಟರ್ ಯಾವುದು ನಿಮಗೆ? ಕ್ಯಾಪಿಟಲ್ ಗೇನ್. ಕ್ಯಾಪಿಟಲ್ ಗೇನ್ ಅಂತಂದರೆ ಅಸೆಟನ್ನು ಸೇಲ್ ಮಾಡಿದಾಗ
ಆಸ್ತಿ ಮಾರಿದಾಗ ಏನಾದರೂ ಲಾಭ ಆದರೆ ಅದಕ್ಕೆ ಕ್ಯಾಪಿಟಲ್ ಗೇನ್ ಅಂತ ಅಂತೀವಿ. ಅದರಲ್ಲಿ ಎರಡು ಬರುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಕ್ವಶನಲ್ಲಿ ಯಾವ್ದು ಕೊಟ್ಟಿದ್ದಾರೆ ಗಮನಿಸಬೇಕು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾರೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 12,000. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕ್ವಶನಲ್ಲಿ ಕೊಡಲಿಲ್ಲ. ಸೊ ಏನೋ ಇನ್ಫಾರ್ಮೇಷನ್ ಕೊಡದೆ ಬರೀ ಕ್ಯಾಪಿಟಲ್ ಗೇನ್ ಅಂತ ಕೊಟ್ಟರೆ ಆ ಕ್ಯಾಪಿಟಲ್ ಗೇನನ್ನು ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಯಿತು, ಹೌಸ್ ಪ್ರಾಪರ್ಟಿ ಆಯಿತು, ಬಿಸ್ನೆಸ್ ಪ್ರೊಫೆಷನ್ ಆಯಿತು, ಕ್ಯಾಪಿಟಲ್ ಗೇನ್ ಆಯಿತು. ಲಾಸ್ಟ್ ನಿಮ್ಮ ಕಾನ್ಸೆಪ್ಟ್ ಯಾವುದು ಅಂತಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಯಾವ್ಯಾವ ಇನ್ಕಮ್ ಉಳಿಯುತ್ತೋ ಅದೆಲ್ಲದನ್ನು ಅದರ್ ಸೋರ್ಸಿಗೆ ಬರೀಬೇಕು. ಸೊ ಯಾವ್ಯಾವ ಇನ್ಕಮ್ ಉಳಿತು ಈ ಪ್ರಾಬ್ಲಮ್ನಲ್ಲಿ? ಬಿಸ್ನೆಸ್ ಇನ್ಕಮ್ ಬರ್ದಾಗಿದೆ, ಹೌಸ್ ಪ್ರಾಪರ್ಟಿ ಇನ್ಕಮ್ ಬರ್ದಾಗಿದೆ, ದೆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರ್ದಾಗಿದೆ. ಯಾವ್ದು ಉಳಿತು? ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಉಳಿತು. ಅದರ ಅಮೌಂಟ್ ಎಷ್ಟಿದೆ? 20,000 ಇದೆ. 20,000 ಅಮೌಂಟ್ ಯಾವುದು? ಗೌರ್ಮೆಂಟ್ ಸೆಕ್ಯೂರಿಟೀಸ್. ಪ್ಲಸ್ ಹಾರ್ಸ್ ರೇಸ್ ಅಮೌಂಟ್ ಇದೆ. ಹಾರ್ಸ್ ರೇಸ್ ಅಮೌಂಟ್ ಎಷ್ಟಿದೆ? 7,000 ಇದೆ. 20,000 ಪ್ಲಸ್ 7,000 27,000 ಆಯಿತು. ಅದರ್ ಸೋರ್ಸಿನ ಇನ್ಕಮ್ ಹೇಗೆ ಬರೀಬೇಕು ಅಂತಂದರೆ ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್ ಇವಿಷ್ಟು ಬರ್ಕೊಂಡು ಯಾವ್ಯಾವ ಇನ್ಕಮ್ ಉಳಿಯುತ್ತೋ, ಎಕ್ಸ್ಪೆನ್ಸಸ್ ಬರೀಲಿಕ್ಕಿಲ್ಲ, ಯಾವ ಇನ್ಕಮ್ ಉಳಿಯುತ್ತೋ ಅದನ್ನು ಅದರ್ ಸೋರ್ಸಿಗೆ ಬರೀಬೇಕು. ಯಾವ್ಯಾವ ಇನ್ಕಮ್ ಉಳಿಯುತ್ತೋ? ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಏನು ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತಂದರೆ ನೀವು ಯಾವುದೋ ಒಂದು ಗೌರ್ಮೆಂಟ್ ಬಾಂಡ್ ಮೇಲೆ, ಡಿಬೆಂಚರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, 20,000 ರೂಪಾಯಿ ಬಡ್ಡಿ ಸಿಗ್ತಾ ಇದೆ, ಅದು ಅದರ್ ಸೋರ್ಸ್ ಇನ್ಕಮ್ ಆಗುತ್ತೆ. ದೆನ್ ಹಾರ್ಸ್ ರೇಸ್ ವಿನ್ನಿಂಗಿಂದ 7,000 ರೂಪಾಯಿ ಗೆದ್ದಿದ್ದೀರಾ, ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ಅದು ಅದರ್ ಸೋರ್ಸಿನ ಹೆಡ್ಡಿಗೆ ಬರುತ್ತೆ. 20,000 ಪ್ಲಸ್ 7,000 27,000 ಆಯಿತು. ಸೊ ಇವಿಷ್ಟನ್ನು ಕೂಡಿಸಿದಾಗ ಬರುವಂಥ ಉತ್ತರ ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಹೇಗೆ ಅಂತಂದರೆ ಇವಿಷ್ಟನ್ನು ಆ್ಯಡ್ ಮಾಡುವಂಥದ್ದು. ಎಷ್ಟು ಅಮೌಂಟ್ ಇದೆ? 24,000 ಪ್ಲಸ್ 5,44,500 ಪ್ಲಸ್ 12,000 ಪ್ಲಸ್ 27,000. ಸೊ ಟೋಟಲ್ ಆಗಿ 6,07,500 rupees ಆಯಿತು. ಸೊ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. ಸೊ ಡಿಡಕ್ಷನ್ಸಿಗೆ ಯಾವ್ದು ಬರೀಬೇಕು ಅಂತ ನೀವು ಪ್ರೀವಿಯಸ್ ಸೆಮ್ಮಲ್ಲಿ ಓದಿರ್ತೀರಾ. ಸೊ ಯಾರೋ ಒಬ್ಬ ಪರ್ಸನಿಗೆ 6,07,500 ರೂಪಾಯಿ ಇನ್ಕಮ್ ಆಗಿದೆ. ಸೊ ಇನ್ಕಮ್ ಅಂತಂದರೆ ಬರೀ ಸ್ಯಾಲ್ರಿ ಇನ್ಕಮ್ ಅಲ್ಲ, ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್, ಕ್ಯಾಪಿಟಲ್ ಗೇನ್, ಅದರ್ ಸೋರ್ಸ್ ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಟಬೇಕು. ಅವನ ಒಟ್ಟು ಆದಾಯ 6,07,000 ಆಗಿದೆ. ಈ 6,07,000ಕ್ಕೆ ಟ್ಯಾಕ್ಸ್ ಕಟ್ಟಬಾರ್ದು ಅಂತಂದರೆ ಅವನು ಲೀಗಲ್ ಆಗಿ ಏನೇನು ಮಾಡ್ಬೋದು ಅಂತಂದರೆ LIC ಪ್ರೀಮಿಯಂ ಕಟ್ಬೋದು, RPF, PPF, SPF, ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ, ಬೇಕಾದಷ್ಟು ಆಪ್ಷನ್ಸ್ ಇದ್ದಾವೆ ಲೀಗಲ್ ಆಗಿ. ಸೊ ಅವನು ಟ್ಯಾಕ್ಸ್ ಕಟ್ಟಬಾರ್ದು ಅಂತಂದರೆ ಸೇವಿಂಗ್ಸ್ ಮಾಡಬೇಕು ಅಥವಾ ಡೊನೇಷನ್ ಕೊಡಬೇಕು. ಸೊ ಅದನ್ನು ನಾವು ಡಿಡಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನಿಮಗೆ ಡಿಡಕ್ಷನ್ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂತಂದರೆ ಕ್ವಶನಲ್ಲಿ ಯಾವುದಾದ್ರೂ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ, ಅವನೇನಾದರೂ ಪೇಮೆಂಟ್ ಮಾಡಿದರೆ ಅದನ್ನು ಡಿಡಕ್ಷನ್ ಅಂತ ಕನ್ಸಿಡರ್ ಮಾಡಿದ್ರೆ ಆಯಿತು. ನೋಡಿ, ಹಿ ಹ್ಯಾಸ್ ಪೇಯ್ಡ್ LIC ಪ್ರೀಮಿಯಂ ಅಮೌಂಟಿಂಗ್ ಟು ₹5,000. ಅವನು 5,000 ರೂಪಾಯಿದು LIC ಕಟ್ತಾ ಇದ್ದಾನೆ. ಎಕ್ಸ್ಪೆನ್ಸಸ್ ಏನೇ ಕೊಟ್ಟಿದ್ರು ಅದು ಡಿಡಕ್ಷನ್ಸ್ ಆಗಿರುತ್ತೆ. 5,000 ರೂಪಾಯಿ LIC ಕಟ್ತಾ ಇದ್ದರೆ ಅದನ್ನು 5,000 ರೂಪಾಯಿ ಡಿಡಕ್ಷನಿಗೆ ಬರೆದಿದ್ದೀನಿ. ಸೊ ಬರೋಂಥ ಆನ್ಸರೇ ಟೋಟಲ್ ಇನ್ಕಮ್ ಆರ್ ನೆಟ್ ಇನ್ಕಮ್. 6,07,500 ರೂಪಾಯಲ್ಲಿ 5,000 ರೂಪಾಯಿಗೆ ಟ್ಯಾಕ್ಸ್ ಕಟ್ಟೋದು ಬೇಡ. ಹಾಗಾದರೆ ಅವ್ನು ಟೋಟಲಾಗಿ ಎಷ್ಟು ಅಮೌಂಟಿಗೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ? 6,02,500. ಡಿಡಕ್ಷನ್ ಅಂತಂದರೆ ಡಿಡಕ್ಟ್ ಮಾಡಿದ್ರೆ ಆಯಿತು. ಇದಕ್ಕೇನಾದರೂ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಕೊಟ್ಟಿದ್ದರೆ ಕ್ವಶನಲ್ಲಿ ಲಾಸ್ಟಿಗೆ ಆ್ಯಡ್ ಮಾಡಬೇಕು. ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಕೊಡಲಿಲ್ಲ. ಸೊ ಈ ಥರದಲ್ಲಿ ನೀವು ಟೋಟಲ್ ಇನ್ಕಮನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಫಾರ್ಮೇಟಲ್ಲಿ ಏನು ಬರ್ತಿದ್ನೋ ಅದ್ರ ಪ್ರಕಾರನೇ ಪ್ರಾಬ್ಲಮ್ ಮಾಡ್ತಾ ಬಂದಿದ್ದೀವಿ. ಫಸ್ಟು ಇನ್ಕಮ್ ಫ್ರಮ್ ಸ್ಯಾಲ್ರಿ, ನೆಕ್ಸ್ಟು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಇನ್ಕಮ್, ಕ್ಯಾಪಿಟಲ್ ಗೇನ್, ಅದರ್ ಸೋರ್ಸಿನ ಇನ್ಕಮನ್ನು ಬರ್ಕೊಳ್ಬೇಕು, ಟೋಟಲ್ ಮಾಡಬೇಕು, ಡಿಡಕ್ಷನ್ ಇದ್ದರೆ ಲೆಸ್ ಮಾಡಬೇಕು, ಬರುವಂಥ ಆನ್ಸರ್ ಟೋಟಲ್ ಇನ್ಕಮ್ ಆಗುತ್ತೆ. ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಇದ್ದರೆ ಆ್ಯಡ್ ಮಾಡಬೇಕು, ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಇಲ್ಲ ಈ ಪ್ರಾಬ್ಲಮ್ನಲ್ಲಿ. ಸೊ ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡಿ ಆಯಿತು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಈ 6,02,500 ರೂಪಾಯಿಗೆ ಗೌರ್ಮೆಂಟಿಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಫಸ್ಟು ನಾವು ಯಾವ್ದು ಬರ್ಕೊಳ್ಬೇಕು ಅಂತಂದರೆ ಟ್ಯಾಕ್ಸಸ್ ಆನ್ ಕ್ಯಾಶುವಲ್ ಇನ್ಕಮ್ ಎಟ್ 30%. ಸೊ ಯಾರ್ಯಾರು ಟ್ಯಾಕ್ಸ್ ಪೇಯರ್ಸ್ ಇರ್ತಾರೋ, ಅವರು ಟ್ಯಾಕ್ಸ್ ಕಟ್ಟೋರು ಇರ್ತಾರೋ, ಅವ್ರು ಟ್ಯಾಕ್ಸ್ ಕಟ್ಟಬೇಕಾದ್ರೆ ಫಸ್ಟು ಕ್ಯಾಶುವಲ್ ಇನ್ಕಮಿಗೆ 30% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಹಾಗಾದರೆ ಏನು ಕ್ಯಾಶುವಲ್ ಇನ್ಕಮ್ ಅಂತಂದರೆ, ನೀವೇನಾದರೂ ಯಾವುದಾದ್ರು ಒಂದು ರಿಯಾಲಿಟಿ ಶೋಗೆ ಹೋಗಿ, TV ಶೋಸಿಗೆ ಹೋಗಿ ಅಲ್ಲಿಂದ ಏನಾದರೂ ಅಮೌಂಟ್ ಗೆಲ್ತಾ ಇದ್ದರೆ
ಅದಕ್ಕೆ ಕ್ಯಾಶುವಲ್ ಇನ್ಕಮ್ ಅಂತ ಕರಿತೀವಿ. ಕ್ಯಾಶುವಲ್ ಇನ್ಕಮ್ ಅಂತಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುವಂಥ ಇನ್ಕಮ್. ಫಾರ್ ಎಕ್ಸಾಂಪಲ್ ವಿನ್ನಿಂಗ್ ಫ್ರಮ್ ಲಾಟ್ರಿ, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್, ವಿನ್ನಿಂಗ್ ಫ್ರಮ್ ಬೆಟ್ಟಿಂಗ್, ಕ್ರಾಸ್ ವರ್ಡ್ ಪಝಲ್ಸ್, ಟಿ ವಿ ಶೋಸ್, ಇವೆಲ್ಲ ಕ್ಯಾಶುವಲ್ ಇನ್ಕಮ್ ಆಗುತ್ತೆ. ಸೊ ಏನಾದರೂ ನಿಮ್ಮ ಇನ್ಕಮ್ನಲ್ಲಿ ಏನಾದರೂ ಕ್ಯಾಶುವಲ್ ಇನ್ಕಮ್ ಇದ್ದರೆ ಅದಕ್ಕೆ ನೀವು 30% ಟ್ಯಾಕ್ಸ್ ಕಟ್ಟಬೇಕು. ನೋಡಿ, ಇಲ್ಲಿ ಕ್ಯಾಶುವಲ್ ಇನ್ಕಮ್ 7,000 ರೂಪಾಯಿ ಇದೆ. ಯಾವುದಿದೆ? ಹಾರ್ಸ್ ರೇಸ್ ಇದೆ. ಸೊ ಹಾರ್ಸ್ ರೇಸ್ಗೆ ಅವರು 30% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಹಾರ್ಸ್ ರೇಸ್ ಅಮೌಂಟ್ 7,000 ರೂಪಾಯಿ ಇದೆ. 7,000 ಇಂಟು 30%, 7 3 21, 2,100 ರೂಪಾಯಿ ಬರುತ್ತೆ. ನೋಡಿ, ಇಲ್ಲಿ ಅದರ್ ಸೋರ್ಸ್ ಇನ್ಕಮ್ 27,000 ಇತ್ತು. ಅದರ್ ಸೋರ್ಸ್ ಇನ್ಕಮಿಗೆ 30% ಮಾಡೋದಲ್ಲ, ಓನ್ಲಿ ಕ್ಯಾಶುವಲ್ ಇನ್ಕಮಿಗೆ. ಕ್ಯಾಶುವಲ್ ಇನ್ಕಮ್ ಅಂತಂದರೆ ಯಾವ್ದು? ಲಾಟ್ರಿ, ಹಾರ್ಸ್ ರೇಸ್, ಕಾರ್ಡ್ ಗೇಮ್ಸ್, ಬೆಟ್ಟಿಂಗ್, ಟಿ ವಿ ಶೋಸ್, ಅದಕ್ಕೆಲ್ಲ 30% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಬಟ್ ಕೊಟ್ಟಿರೋಂಥ ಅಮೌಂಟು 10,000ಗಿಂತ ಜಾಸ್ತಿ ಇದ್ದರೆ ಮಾತ್ರ ಟ್ಯಾಕ್ಸ್ ಕಟ್ಟಲಿಕ್ಕೆ ಬರುತ್ತೆ. ಬಟ್ ಹಾರ್ಸ್ ರೇಸಿಗೆ ಮಾತ್ರ 5,000. ಹಾರ್ಸ್ ರೇಸ್ 5,000ಗಿಂತ ಜಾಸ್ತಿ ಇದ್ದರೆ ಮಾತ್ರ ನೀವು ಇಲ್ಲಿ 30% ಟ್ಯಾಕ್ಸ್ ಕಟ್ಟಬೇಕು. ಹಾರ್ಸ್ ರೇಸ್ 5,000ಗಿಂತ ಜಾಸ್ತಿ ಇದೆ, 7,000 ಇದೆ. 7,000 ಇಂಟು 30%, ಎಲ್ಲದಕ್ಕೂ 10,000. ಹಾರ್ಸ್ ರೇಸಿಗೆ ಮಾತ್ರ 5,000. 5,000ಗಿಂತ ಜಾಸ್ತಿ ಇದ್ದರೆ ಮಾತ್ರ ಟ್ಯಾಕ್ಸ್ ಕಟ್ಟಬೇಕು, ಆರ್ ಎಲ್ಸ್ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ. ಇದೇ ಪ್ರಾಬ್ಲಮ್ ಎಲ್ಲ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ 1,000 ಇದ್ದರೆ ಟ್ಯಾಕ್ಸ್ ಏನೂ ಬರೀಲಿಕ್ಕಿಲ್ಲ, ನಿಲ್ ಬರೆದ್ರೆ ಆಯಿತು. ಅಲ್ಲಿಗೆ ಕ್ಯಾಶುವಲ್ ಇನ್ಕಮ್ ಆಯಿತು. ನೆಕ್ಸ್ಟ್, ಟ್ಯಾಕ್ಸಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಟ್ 20%. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಾದರೂ ಇದ್ದರೆ ನೋಡಿ, ನೀವು ಮಾಡಿರೋಂಥ ಸೊಲ್ಯೂಷನಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ. ಎಷ್ಟು ಅಮೌಂಟ್ ಇದೆ? 12,000 ಇದೆ. 12,000ಗೆ 20%, 12 24, 2,400 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಯಾವುದಕ್ಕೆ? ಕ್ಯಾಶುವಲ್ ಇನ್ಕಮಿಗೆ 30%, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ 20%. ನೆಕ್ಸ್ಟ್, ಟ್ಯಾಕ್ಸಸ್ ಆನ್ ಅದರ್ ಇನ್ಕಮ್ ಎಟ್ ಸ್ಲ್ಯಾಬ್ ರೇಟ್. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೀವೀಗ ಸ್ಲ್ಯಾಬ್ ಬರ್ಕೊಳ್ಬೇಕಾಗತ್ತೆ. ಸ್ಲ್ಯಾಬ್ ಬರ್ಕೊಳ್ಬೇಕಾದ್ರೆ ಕ್ವಶನಲ್ಲಿ ಕೊಟ್ಟಿರೋಂಥ ಪರ್ಸನ್ ಎಷ್ಟು ವಯಸ್ಸಿನ ಪರ್ಸನ್ ಅನ್ನೋದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಮಿಸ್ಟರ್ ಕರಿಬಸಪ್ಪ ಈಸ್ ಎ ಬಿಸ್ನೆಸ್ ಮ್ಯಾನ್, ಇಷ್ಟೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅವನ ಏಜ್ ಎಷ್ಟು ಅಂತ ಕೊಡಲಿಲ್ಲ. ಏನೂ ಇನ್ಫಾರ್ಮೇಷನ್ ಕೊಡದೇ ಇದ್ದಾಗ ಅವನು ಲೆಸ್ ದ್ಯಾನ್ 60 ಇಯರ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು, ನಾರ್ಮಲ್ ಸಿಟಿಸನ್. ಸೊ ಸ್ಲ್ಯಾಬ್ ಈ ಥರದಲ್ಲಿದೆ ನೋಡಿ. ಈ ವರ್ಷ ಬಜೆಟಲ್ಲಿ ಏನು ಅನೌನ್ಸ್ ಮಾಡಿದಾರೋ, ಈ ವರ್ಷ ಬಜೆಟಲ್ಲಿ ಅಪ್ ಟು 12 ಲಕ್ಷದ ತನಕ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಈ ವರ್ಷ ಮಾಡಿರುವಂಥ ಬಜೆಟಲ್ಲಿ ಅನೌನ್ಸ್ ಮಾಡಿರೋದು ಈ ವರ್ಷಕ್ಕೆ ಅಪ್ಲೈ ಆಗಲ್ಲ, ಮುಂದಿನ ವರ್ಷಕ್ಕೆ ಅಪ್ಲೈ ಆಗುತ್ತೆ. ಈ ವರ್ಷಕ್ಕೆ ಯಾವ್ದು ಅಪ್ಲೈ ಆಗುತ್ತೆ? ಪ್ರೀವಿಯಸ್ ಇಯರ್ನಲ್ಲಿ ಏನು ಅನೌನ್ಸ್ಮೆಂಟ್ ಮಾಡಿರೋ ಬಜೆಟಲ್ಲಿ ಅದು ಈ ವರ್ಷಕ್ಕೆ ಅಪ್ಲೈ ಆಗುತ್ತೆ. ಪ್ರೀವಿಯಸ್ ಇಯರ್ನಲ್ಲಿ ನ್ಯೂ ಟ್ಯಾಕ್ಸ್ ರಿಜಿಮ್ ಇತ್ತು, ಓಲ್ಡ್ ಟ್ಯಾಕ್ಸ್ ರಿಜಿಮ್ ಇತ್ತು. ಯಾವ್ದು ಬೇಕಾದರೂ ಫಾಲೋ ಮಾಡ್ಬೋದು. ನಾನಿಲ್ಲಿ ಓಲ್ಡ್ ಟ್ಯಾಕ್ಸ್ ರಿಜಿಮನ್ನು ಇಲ್ಲಿ ಬರೆದಿದ್ದೀನಿ. ಯಾರಿಗೆ 60 ವರ್ಷಕ್ಕಿಂತ ಕಮ್ಮಿ ಇರುತ್ತೋ ಅವರು ಫಾರ್ ಇಂಡಿವಿಜುವಲ್ ಸಿಟಿಸನ್ ಅಂತ ಬರ್ತಿದ್ದೀನಿ ನೋಡಿ, ಇದನ್ನು ಫಾಲೋ ಮಾಡಬೇಕಾಗತ್ತೆ. ಸೀನಿಯರ್ ಸಿಟಿಸನ್ 60 ವರ್ಷಕ್ಕಿಂತ ಜಾಸ್ತಿ ಇದ್ದು 80 ವರ್ಷಕ್ಕಿಂತ ಕಮ್ಮಿ ಇದ್ದರೆ ಅವರ ಏಜ್, ಇದನ್ನು ಫಾಲೋ ಮಾಡಬೇಕಾಗತ್ತೆ. ಸೂಪರ್ ಸೀನಿಯರ್ ಸಿಟಿಸನ್ಸ್ ಆಗಿದ್ದರೆ, ಮೋರ್ ದ್ಯಾನ್ 80 ಇಯರ್ಸ್ ಏಜ್ ಆಗಿದ್ದರೆ ಇದನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಕ್ವಶನಲ್ಲಿ ಏನೂ ಇನ್ಫಾರ್ಮೇಷನ್ ಕೊಡದೇ ಇದ್ದಾಗ ಏಜ್ ಬಗ್ಗೆ ನೀವು ಫಾರ್ ಇಂಡಿವಿಜುವಲ್ ಸಿಟಿಸನ್ ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಸೊ ಈಗ ಈ ಸ್ಲ್ಯಾಬ್ ಪ್ರಕಾರ ನಾವು ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಅವರ ಒಟ್ಟು ಇನ್ಕಮ್ ಎಷ್ಟಿತ್ತು? 6,02,500 ರೂಪಾಯಿ ಇತ್ತು. ಆ 6,02,500 ರೂಪಾಯಲ್ಲಿ ನಾನಿಲ್ಲಿ ಸ್ಲ್ಯಾಬ್ ಬರ್ಕೊಳ್ತಾ ಇದ್ದೀನಿ. 6,02,500 ರೂಪಾಯಿ ಕರಿಬಸಪ್ಪ ಅವರ ಟೋಟಲ್ ಇನ್ಕಮ್ ಇತ್ತು. ಈ 6,02,500 ರೂಪಾಯಲ್ಲಿ 7,000 ರೂಪಾಯಿಗೆ ಟ್ಯಾಕ್ಸ್ ಪೇಮೆಂಟ್ ಮಾಡಿ ಆಗಿದೆ, 12,000ಕ್ಕೆ ಟ್ಯಾಕ್ಸ್ ಕಟ್ಟಿ ಆಗಿದೆ. ಸೊ ಟೋಟಲ್ ಆಗಿ 7,000, 12,000 ಅದನ್ನು ಲೆಸ್ ಮಾಡ್ಕೊಳ್ಬೇಕು. ಏನಕ್ಕೆಂದರೆ ಆ ಅಮೌಂಟಿಗೆ ಟ್ಯಾಕ್ಸ್ ಕಟ್ಟಾಗಿದೆ, 7,000ಕ್ಕೆ ಟ್ಯಾಕ್ಸ್ ಕಟ್ಟಾಗಿದೆ, 12,000ಕ್ಕೆ ಟ್ಯಾಕ್ಸ್ ಕಟ್ಟಾಗಿದೆ. ಸೊ ಆ 12,000 ಮತ್ತು 7,000 ಲೆಸ್ ಮಾಡ್ಕೊಳ್ಬೇಕು. 6,02,500ರಲ್ಲಿ 7,000ಕ್ಕೆ ಟ್ಯಾಕ್ಸ್ ಪೇಮೆಂಟ್ ಮಾಡಿ ಆಗಿದೆ, 12,000ಕ್ಕೆ ಟ್ಯಾಕ್ಸ್ ಪೇಮೆಂಟ್ ಮಾಡಿ ಆಗಿದೆ. ಇನ್ನು 5,83,500 ರೂಪಾಯಿಗೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಸೊ ಇದಕ್ಕೆ ಸ್ಲ್ಯಾಬ್ ಬರ್ಕೊಳ್ಳೋದು ಹೇಗೆ? ಈಗ ನಿಮ್ಮ ಇನ್ಕಮ್ ಏನಾದರೂ 30 ಲಕ್ಷ ಇದ್ದರೆ ಡೈರೆಕ್ಟಾಗಿ ನೋಡಿ, 10 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ 30%, ಡೈರೆಕ್ಟಾಗಿ 30% ಅಲ್ಲ. ಫಸ್ಟು 2.5 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ, ನೆಕ್ಸ್ಟ್ 2.5 ಲಕ್ಷಕ್ಕೆ 5%, ನೆಕ್ಸ್ಟ್ 5 ಲಕ್ಷಕ್ಕೆ 20%, ಉಳಿದಿರೋ ಅಮೌಂಟಿಗೆ 30%. ಈಗ ಎಷ್ಟು ರೂಪಾಯಿಗೆ ಟ್ಯಾಕ್ಸ್ ಕಟ್ಟಬೇಕು? 5,83,500 ರೂಪಾಯಿಗೆ ಟ್ಯಾಕ್ಸ್ ಕಟ್ಟಬೇಕು. ಸ್ಲ್ಯಾಬ್ ಬರ್ಕೊಳ್ಳೋದು ಹೇಗೆ? 0ಇಂದನೇ ಸ್ಟಾರ್ಟ್ ಮಾಡಬೇಕು. 0 to 2,50,000 0%, 2,50,000 to 5 lakh 5%, 5 lakh to 10 lakh ಬರ್ಕೊಳ್ಳೋದಲ್ಲ, 5 lakh to 5,83,500 ಬರ್ಕೊಳ್ಬೇಕು. ಇದ್ರ ಪ್ರಕಾರನೇ ಸ್ಲ್ಯಾಬ್ ಬರ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಇನ್ಕಮ್ 11 ಲಕ್ಷ ಇದ್ದರೆ 0 to 2.5, 2.5 to 5, 5 to 10, 10 to 11. ಇನ್ಕಮ್ 9 ಲಕ್ಷ ಇದ್ದರೆ 0 to 2.5, 2.5 to 5,
5 to 9. ಇನ್ಕಮ್ 3 ಲಕ್ಷ ಇದ್ದರೆ 0 to 2.5, 2.5 to 3 ಆ ಥರದಲ್ಲಿ ಬರ್ಕೊಳ್ಬೇಕಾಗತ್ತೆ. ಈಗ ಇನ್ಕಮ್ 5,83,500 ಇದೆ. ಹೇಗೆ ಬರ್ಕೊಳ್ಬೇಕು? 0 to 2,50,000 ಟ್ಯಾಕ್ಸ್ ರೇಟ್ 0%, 2,50,000 to 5 lakh ಟ್ಯಾಕ್ಸ್ ರೇಟ್ 5%. ನೋಡಿ ಸ್ಲ್ಯಾಬ್ ಹೇಗಿದೆಯೋ ಅದೇ ಪ್ರಕಾರ ಬರ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ 5 lakh to 10 lakh ಸ್ಲ್ಯಾಬ್ ಇತ್ತು, ಬಟ್ ಅವರ ಇನ್ಕಮ್ 10 lakh ಇಲ್ಲ. ಇನ್ಕಮ್ ಇರೋದು ಎಷ್ಟು? 5,83,500 ಟ್ಯಾಕ್ಸ್ ರೇಟ್ 20%. ಈ ನೆಕ್ಸ್ಟ್ ಒಂದು ಸ್ಲ್ಯಾಬ್ ಬರ್ಕೊಳ್ಳೋಕ್ಕಿಲ್ಲ. ಏನಕ್ಕೆ ಅಂದರೆ ಅವರ ಇನ್ಕಮ್ ಲೆಸ್ ದ್ಯಾನ್ 10 lakh ಇದೆ. ಸೊ ಈಗ ಅಮೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಇವೆರಡರ ಡಿಫ್ರೆನ್ಸ್ ಅಮೌಂಟ್ ಬರ್ಕೊಳ್ಬೇಕು. 2,50,000 ಮೈನಸ್ 0, 2,50,000. ನೆಕ್ಸ್ಟ್ 5 lakh ಮೈನಸ್ 2,50,000, 2,50,000. ನೆಕ್ಸ್ಟ್ 5,83,500 ಮೈನಸ್ 5,83,500. ಸೊ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ? ಮಲ್ಟಿಪ್ಲೈ ಮಾಡಿದ್ರಾಯಿತು. 2,50,000 ಇಂಟು 0% ಅಂದರೆ 0. ಫಸ್ಟು ಅಮೌಂಟು, ಆಮೇಲೆ ಪರ್ಸಂಟೇಜ್. 2,50,000 ಇಂಟು 5%, 12,500. ನೆಕ್ಸ್ಟ್ 83,500 ಇಂಟು 20%, 16,700. ಹಾಗಾದರೆ ಒಟ್ಟು ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ? 0 ಪ್ಲಸ್ 12,500 ಪ್ಲಸ್ 16,700. ಒಟ್ಟು ಟ್ಯಾಕ್ಸ್ ಕಟ್ಟಬೇಕಾಗಿದ್ದು ಸ್ಲ್ಯಾಬ್ ಪ್ರಕಾರ 29,200 ರೂಪಾಯಿ ಕಟ್ಟಬೇಕಾಗತ್ತೆ. ಸೊ ಅದನ್ನು ನೀವು ಇಲ್ಲಿ ಟ್ಯಾಕ್ಸಸ್ ಆನ್ ಅದರ್ ಇನ್ಕಮ್ ಎಟ್ ಸ್ಲ್ಯಾಬ್ ರೇಟ್ 29,200 ರೂಪಾಯಿ ಬರ್ಕೊಳ್ಬೇಕು. ಸೊ 29,200 ಹೇಗೆ ಬಂತು? ಸ್ಲ್ಯಾಬ್ ಬರ್ಕೊಂಡು ನೋಡಿ ಇಲ್ಲಿ ಏನಕ್ಕೆ ಲೆಸ್ ಮಾಡಿದ್ದೀವಿ? ಅವರ ಇನ್ಕಮ್ 6 ಲಕ್ಷ ರೂಪಾಯಿ ಇತ್ತು. ಲೆಸ್ ಮಾಡಿರೋದು ಏನಕ್ಕೆ? ಆಲ್ರೆಡಿ ಟ್ಯಾಕ್ಸ್ ಕಟ್ ಆಗಿದೆ 7,000 ಸೊ 7,000 ಲೆಸ್ ಮಾಡಿಕೊಂಡು ಉಳಿದಿರೋ ಅಮೌಂಟಿಗೆ ಸ್ಲ್ಯಾಬ್ ಬರ್ಕೊಂಡಿದ್ದೀವಿ. ಸ್ಲ್ಯಾಬ್ ಎಲ್ಲ ಬರ್ಕೊಂಡಾದ್ಮೇಲೆ ಅಲ್ಲಿ ಬಂದಿರೋಂಥ ಆನ್ಸರ್ನ ಇಲ್ಲಿ ಬರ್ಕೊಂಡಿದ್ದೀವಿ. ಅವರ ಟೋಟಲ್ ಟ್ಯಾಕ್ಸ್ ಎಷ್ಟಾಯಿತು ಅಂತಂದರೆ 29,200 ಪ್ಲಸ್ 2,400 ಪ್ಲಸ್ 2,100. ಟೋಟಲ್ ಟ್ಯಾಕ್ಸ್ ಎಷ್ಟಾಯಿತು? 33,700 ಲೆಸ್ ರಿಬೇಟ್. ಸೊ ಟೋಟಲ್ ಆಗಿ ಗೌರ್ಮೆಂಟಿಗೆ 33,700 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಸೊ ರಿಬೇಟ್ ಅಂತಂದರೆ ಗೌರ್ಮೆಂಟ್ ಅವರು ಇನ್ಕಮ್ ಏನಾದರೂ ಕಮ್ಮಿ ಇದ್ದರೆ 12,500 ರೂಪಾಯಿ ಡಿಸ್ಕೌಂಟ್ ಕೊಡ್ತಾರೆ. ಈ 12,500 ಫಿಕ್ಸ್ಡ್ ಎಲ್ಲ ಪ್ರಾಬ್ಲಮಿಗೆ. ಯಾವಾಗ ರಿಬೇಟ್ ಸಿಗುತ್ತೆ ಅಂತಂದರೆ ನಮ್ಮ ಒಟ್ಟು ಆದಾಯ ಟೋಟಲ್ ಇನ್ಕಮ್ 5 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ಮಾತ್ರ ಡಿಸ್ಕೌಂಟ್ ಸಿಗುತ್ತೆ. ಈಗ 5 ಲಕ್ಷಕ್ಕಿಂತ ಕಮ್ಮಿ ಇಲ್ಲ, ಸೊ ಡಿಸ್ಕೌಂಟ್ ಸಿಕ್ಕಲ್ಲ. ಸೊ ರಿಬೇಟ್ ಯಾವಾಗ ಬರೀಬೇಕು? if your total income is less than 5 lakh rupees only, then only you have to write rebate. ನಿಮ್ಮ ಇನ್ಕಮ್ 5 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ಮಾತ್ರ ರಿಬೇಟ್ ಬರೀಬೇಕಾಗತ್ತೆ. ಈಗ 5 ಲಕ್ಷಕ್ಕಿಂತ ಜಾಸ್ತಿ ಇದೆ, ಸೊ ರಿಬೇಟ್ ಬರೀಲಿಕ್ಕಿಲ್ಲ. ಆ್ಯಡ್ ಸರ್ಚಾರ್ಜ್. ನೀವೇನಾದರೂ ತುಂಬ ಶ್ರೀಮಂತರಾಗಿದ್ದರೆ ಗೌರ್ಮೆಂಟಿಗೆ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು. ಅದಕ್ಕೆ ಸರ್ಚಾರ್ಜ್ ಅಂತ ಕರಿತೀವಿ. 10% ಎಕ್ಸ್ಟ್ರಾ ಟ್ಯಾಕ್ಸು ಅಥವಾ 15%. ಯಾವುದ್ರ ಮೇಲೆ 10% ಮಾಡಬೇಕು? ಬಂದಿರೋಂಥ ಟ್ಯಾಕ್ಸಿಗೆ 10% ಅಥವಾ ಬಂದಿರೋಂಥ ಟ್ಯಾಕ್ಸಿಗೆ 15%. ಯಾವಾಗ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ ಸರ್ಚಾರ್ಜ್ ಅಂದರೆ ಎಕ್ಸ್ಟ್ರಾ ಟ್ಯಾಕ್ಸ್. ಯಾವಾಗ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ ನಿಮ್ಮ ಇನ್ಕಮ್ 50 ಲಕ್ಷಕ್ಕಿಂತನೂ ಜಾಸ್ತಿ ಇದ್ದರೆ 10% ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು. 1 ಕೋಟಿಗಿಂತನೂ ಜಾಸ್ತಿ ಇದ್ದರೆ 15% ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು. ಈಗ ಯಾವುದೇ ಥರ ಸರ್ಚಾರ್ಜ್ ಬರಲ್ಲ. ದೆನ್ ಆ್ಯಡ್ ಎಜುಕೇಷನ್ ಸೆಸ್. ಯಾರ್ಯಾರು ಟ್ಯಾಕ್ಸ್ ಪೇಯರ್ಸ್ ಇರ್ತಾರೋ ಅವರೆಲ್ಲರೂ ಕೂಡ ಎಜುಕೇಷನ್ನಿಗೆ ದುಡ್ಡು ಕೊಡಲೇಬೇಕು. ಎಷ್ಟು ಪರ್ಸೆಂಟೇಜ್ ದುಡ್ಡು ಕೊಡಬೇಕು ಅಂತಂದರೆ 4% ದುಡ್ಡು ಕೊಡಲೇಬೇಕು. ಸೊ ಆ 4%ಗೆ ಎಜುಕೇಷನ್ಗೆ ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೋ ಅದಕ್ಕೆ ಎಜುಕೇಷನ್ ಸೆಸ್ ಅಂತ ಕರಿತೀವಿ. ಸೊ ಎಜುಕೇಷನ್ ಸೆಸ್ ಯಾವಾಗಲೂ ಟೋಟಲ್ ಟ್ಯಾಕ್ಸ್ ಮೇಲೆ ಫೈಂಡ್ ಔಟ್ ಮಾಡೋದು 33,700 ಇಂಟು 4%. ಸೊ ಅಲ್ಲಿಗೆ 1,348 ಆಗುತ್ತೆ. ದೆನ್ ಆ್ಯಡ್ ಪೆನಾಲ್ಟಿ. ಕ್ವಶನಲ್ಲಿ ನೋಡಿ, ಲಾಸ್ಟ್ ಇಯರ್ನಲ್ಲಿ ಏನಾದರೂ ಟ್ಯಾಕ್ಸ್ ಕಟ್ಟಿಲ್ಲ ಅಂತಂದರೆ ಗೌರ್ಮೆಂಟ್ ಅವರು ಪೆನಾಲ್ಟಿ ಹಾಕ್ತಾರೆ. ಪೆನಾಲ್ಟಿನ ಕ್ವಶನಲ್ಲಿ ಕೊಟ್ಟಿದ್ದರೆ ಮಾತ್ರ ಬರೀಬೇಕು. ಕ್ವಶನಲ್ಲೆಲ್ಲೂ ಕೂಡ ಪೆನಾಲ್ಟಿ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ, ಪೆನಾಲ್ಟಿ ನಿಲ್. ಲೆಸ್ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್. ಹೋದ ವರ್ಷನೇ ಏನಾದರೂ ಅಡ್ವಾನ್ಸ್ ಕಟ್ಟಿದರೆ ಈ ವರ್ಷದ ಅಮೌಂಟಲ್ಲಿ ಲೆಸ್ ಆಗಿ ಬರುತ್ತೆ. ಅದಕ್ಕೆಲ್ಲ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ. ಅದು ಕ್ವಶನಲ್ಲಿ ಕೊಟ್ಟಿದ್ದರೆ ಮಾತ್ರ. ನೋಡಿ ರಿಬೇಟ್ ಯಾವಾಗ ಬರೀಬೇಕು? ಇನ್ಕಮ್ 5 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ಮಾತ್ರ.
12,500 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. 5 ಲಕ್ಷಕ್ಕಿಂತ ಕಮ್ಮಿ ಇಲ್ಲ. ಸರ್ಚಾರ್ಜ್ ಯಾವಾಗ 50 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು, ಅದು ಸರ್ಚಾರ್ಜ್. ಎಜುಕೇಷನ್ ಸೆಸ್ ಎಲ್ಲ ಪ್ರಾಬ್ಲಮಲ್ಲೂ 4%. ಪೆನಾಲ್ಟಿ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಕ್ವಶನಲ್ಲಿ ಕೊಟ್ಟಿದ್ರೆ ಮಾತ್ರ ಬರೀಬೇಕು. ಲಾಸ್ಟ್ ಲೆಸ್ ಟಿ ಡಿ ಎಸ್ ಅಂತಂದರೆ ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್. ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್ ಅಂತಂದರೆ ಕೆಲವೊಂದು ಸತಿ ಏನಾಗುತ್ತೆ ಅಂತಂದರೆ ಆಲ್ರೆಡಿ ಇನ್ಕಮ್ ಬರೋಷ್ಟೊತ್ತಿಗೆ ಟ್ಯಾಕ್ಸ್ ಕಟ್ಟಾಗಿ ಬರುತ್ತೆ, ನೀವು ಮತ್ತೆ ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇರಲ್ಲ. ಸೊ ಅದಕ್ಕೆ ಟಿ ಡಿ ಎಸ್ ಅಂತ ಕರಿತೀವಿ. ಟಿ ಡಿ ಎಸ್ಸಿಗೆ ಯಾವಾಗಲೂ ಯಾವ ಅಮೌಂಟ್ ಬರೀಬೇಕು ಅಂತಂದರೆ ಇಲ್ಲಿ ಕ್ಯಾಶುವಲ್ ಇನ್ಕಮಲ್ಲಿ ಏನು ಅಮೌಂಟ್ ಬರೆದಿರ್ತೀರೋ ಅದೇ ಅಮೌಂಟನ್ನು ಟಿ ಡಿ ಎಸ್ಸಿಗೆ ಮತ್ತೆ ಬರೀಬೇಕಾಗತ್ತೆ. ಸೊ ಏನು ಅಮೌಂಟ್ ಬರೆದಿದ್ದೀರಿ, ಕ್ಯಾಶುವಲ್ ಇನ್ಕಮ್ ಎಟ್ 30% ಅಂತ 2100 ಬರೆದಿದ್ರಿ, ಅದೇ ಅಮೌಂಟನ್ನು ಟಿ ಡಿ ಎಸ್ಸಿಗೆ ಮತ್ತೆ ಬರೆಯುವಂಥದ್ದು. ಲಾಸ್ಟ್ಗೆ ಬರುವಂಥ ಆನ್ಸರೇ ಟ್ಯಾಕ್ಸ್ ಲಯಬಿಲಿಟಿ ಆಗುತ್ತೆ. ಸೊ ಫೈನಲ್ ಆನ್ಸರ್ ಎಷ್ಟು ಅಂತಂದರೆ 33,700 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಿತ್ತು. ಪ್ಲಸ್ ಎಜುಕೇಷನ್ಗೆ 1,348 ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ಮೈನಸ್ ಆಲ್ರೆಡಿ ನಿಮ್ಮ ಇನ್ಕಮಲ್ಲೇ 2,100 ರೂಪಾಯಿ ಕಟ್ಟಾಗಿರೋದ್ರಿಂದ ಈ 2,100 ರೂಪಾಯಿ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಟಿ ಡಿ ಎಸ್ ಅಂತ ಹೇಳಿ 2,100 ರೂಪಾಯಿ ಕಳೆದಿರುವಂಥದ್ದು. ಸೊ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ 32,948 ಬರುತ್ತೆ. ನೀವು ಇದನ್ನು ರೌಂಡ್ ಆಫ್ ಮಾಡಿ 32,950 ಬರೀಬೇಕು. ಯಾವಾಗಲೂ ಟ್ಯಾಕ್ಸ್ ಕಟ್ಟಬೇಕಾದ್ರೆ ರೌಂಡ್ ಫಿಗರಲ್ಲೇ ಟ್ಯಾಕ್ಸ್ ಕಟ್ಟಬೇಕು. ಈ ಏನು 2 ರೂಪಾಯಿ ಎಕ್ಸ್ಟ್ರಾ ಕಟ್ಟಿರ್ತೀರೋ ಅದು ಮುಂದಿನ ವರ್ಷ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಆ 2 ರೂಪೀಸ್ ಲೆಸ್ ಆಗಿ ಬರುತ್ತೆ. ಸೊ ಈ ಥರದಲ್ಲಿ ನೀವು ಟ್ಯಾಕ್ಸ್ ಲಯಬಿಲಿಟಿ ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಫಸ್ಟ್ ಒಂದು ಪ್ರಾಬ್ಲಮ್ ಆಗಿದ್ದರಿಂದ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸ್ಬೋದು. ಮೇನ್ ಎಕ್ಸಾಮ್ನಲ್ಲಿ ಏನೂ ಗೊತ್ತಾಗಲಿಲ್ಲ ಅಂತಂದರೆ ಗೊತ್ತಾದಷ್ಟು ಫಸ್ಟು ನೀಟಾಗಿ ಫಾರ್ಮೇಟ್ ಬರೆದು ಗೊತ್ತಾದಷ್ಟು ಅಮೌಂಟ್ ಬರೆದು 7 to 8 ಮಾರ್ಕ್ಸನ್ನು ಗೇನ್ ಮಾಡ್ಕೊಳ್ಬೋದು. ಸೊ ಈ ಥರದಲ್ಲಿ ನೀವು ಟೋಟಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ ಫಾಲೋ ಮಾಡಬೇಕಾಗತ್ತೆ. ಇದರಲ್ಲಿ ಇನ್ನೇನೇನು ಅಡ್ಜಸ್ಟ್ಮೆಂಟ್ ಬರುತ್ತೆ ಅಂತಂದರೆ ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಕೊಟ್ಟಾಗ ಟೋಟಲ್ ಇನ್ಕಮಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಮಾಡಬೇಕು, ಟ್ಯಾಕ್ಸ್ ಲಯಬಿಲಿಟಿಲಿ ಒಂದು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಈಗ ಏನು ಫೈಂಡ್ ಔಟ್ ಮಾಡಿದ್ದೀರಾ ಅಂತಂದರೆ ಕರಿಬಸಪ್ಪ ಅವರ ಟೋಟಲ್ ಇನ್ಕಮ್ 6 ಲಕ್ಷ ರೂಪಾಯಿ. 6 ಲಕ್ಷ ರೂಪಾಯಿ ಇನ್ಕಮ್ ಇದ್ದರೆ ಗೌರ್ಮೆಂಟಿಗೆ ಇಷ್ಟು ಟ್ಯಾಕ್ಸ್ ಕಟ್ಟಬೇಕು, 32,000 ರೂಪಾಯಿ ಹತ್ತಿರ ಟ್ಯಾಕ್ಸ್ ಕಟ್ಟಕ್ಕೆ ಬರುತ್ತೆ. ಇದು ಈ ವರ್ಷಕ್ಕೆ ಮಾತ್ರ. ಮುಂದಿನ ವರ್ಷದಿಂದ ನೀವು ಪ್ರೀವಿಯಸ್ ಇಯರ್ ನೋಟ್ಸ್ ಇಟ್ಕೊಂಡು ಓದಿದರೆ ಇದಕ್ಕಾಗಲ್ಲ. ವರ್ಷದಿಂದ ವರ್ಷಕ್ಕೆ ಟ್ಯಾಕ್ಸ್ ರೂಲ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಮುಂದಿನ ವರ್ಷದಿಂದ ನಾವು ಈ ಥರ ಪ್ರಾಬ್ಲಮ್ ಮಾಡೋದಿಲ್ಲ. ಏನಕ್ಕೆ ಅಂತಂದರೆ ಈ ಸರಿ ಬಜೆಟಲ್ಲಿ ಏನು ಅನೌನ್ಸ್ ಮಾಡಿದ್ದಾರೆ ಅಂತಂದರೆ ಅಪ್ ಟು 12 lakh ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ. ನಿಮ್ಮ ಇನ್ಕಮ್ ಏನಾದರೂ 12 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ಟ್ಯಾಕ್ಸ್ ಕಟ್ಟೋದು ಬೇಡ. ಬಟ್ ಅದನ್ನು ನಾವು ಈ ವರ್ಷ ಅಪ್ಲೈ ಮಾಡೋದಲ್ಲ, ಈ ಸರಿ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದು ನೆಕ್ಸ್ಟು ಅಸೆಸ್ಮೆಂಟ್ ಇಯರ್, ನೆಕ್ಸ್ಟ್ ಫಿನಾನ್ಷಿಯಲ್ ಇಯರಿಂದ ಅದನ್ನು ಅಪ್ಲೈ ಮಾಡಬೇಕು. ಸೊ ಈ ಸತಿಗೆ ನಾವು ಲಾಸ್ಟ್ ಇಯರಲ್ಲಿ ಅನೌನ್ಸ್ ಮಾಡಿದ್ದು ನಾನಿಲ್ಲಿ ಓಲ್ಡ್ ಟ್ಯಾಕ್ಸ್ ರಿಜಿಮನ್ನು ಫಾಲೋ ಮಾಡ್ತಾ ಇದ್ದೀನಿ. ಓಲ್ಡ್ ಬೇಕಾದರೂ ಫಾಲೋ ಮಾಡ್ಬೋದು, ನ್ಯೂ ಟ್ಯಾಕ್ಸ್ ರಿಜಿಮ್ ಇದೆ ಅದು ಬೇಕಾದರೂ ಫಾಲೋ ಮಾಡ್ಬೋದು. ಬಟ್ ಮೇನ್ ಎಕ್ಸಾಮಿಗೆ ನಿಮಗೆ ಓಲ್ಡ್ ಟ್ಯಾಕ್ಸ್ ರಿಜಿಮ್ ಫಾಲೋ ಮಾಡಿದರೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಈ ಥರದಲ್ಲಿ ನೀವು ಟೋಟಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ ಪ್ರಾಬ್ಲಮನ್ನು ಮಾಡಬೇಕಾಗತ್ತೆ. ದೆನ್ ಇದರಲ್ಲಿ ಸುಮಾರು ಅಡ್ಜಸ್ಟ್ಮೆಂಟ್ ಬರುತ್ತೆ. ಅದನ್ನು ನಾನು ನಿಮಗೆ ಮುಂದಿನ ಪ್ರಾಬ್ಲಮ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.